ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಗಳ ಬಳಿಗೆ ಹೋಗಿ ಪ್ರಪಂಚದಲ್ಲಿರುವಂತಹ ವಿಶ್ವದ ನಾನಾ ರೀತಿಯ ದರ್ಶನ ಶಾಸ್ತ್ರಗಳ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಅದರ ಪೈಕಿ ಈಗ ಯೋಗ ದರ್ಶನ, ಪಾತಂಜಲಿ ಮಹರ್ಷಿಗಳ ಯೋಗ ದರ್ಶನದಲ್ಲಿ ಅಷ್ಟಾಂಗ ಯೋಗದ ಪೈಕಿ ಯಮಾಂಗ ನಿಯಮಾಂಗ ಎರಡನ್ನ ಮುಗಿಸಿ ಈಗ ಆಸನನೂ ಮುಗಿದಿದೆ. ಇವತ್ತು ಪ್ರಾಣಾಯಾಮ ಅನ್ನೋ ವಿಷಯವನ್ನ ಕುರಿತು ಚರ್ಚೆ ಮಾಡಬೇಕಾಗಿದೆ. ಪ್ರಾಣಾಯಾಮ ಪ್ರಾಣವನ್ನು ನಿಯಮಬದ್ಧಗೊಳಿಸುವುದು ಪ್ರಾಣಾಯಾಮ. ಉಸಿರಾಡುವುದು ಒಂದು ಕಲೆ. ಅದು ನೈಸರ್ಗಿಕವಾಗಿ ಸಾಗಿದರೂ ಅದನ್ನು ಯೋಗ್ಯ ವಿಧದಲ್ಲಿ ರೂಢಿಸಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ನಮ್ಮ ದೇಹದ ಪ್ರತಿ ಜೀವಕಣವು ಪ್ರಾಣವಾಯುವಿಗಾಗಿ ಕಾದಿಯುವುದು. ಆಕ್ಸಿಜನ್ ಬೇಕು ಅಂತೇಳಿ ಕಾಯ್ಕೊಂಡು ಕೂತಿರ್ತದೆ ಪ್ರತಿಯೊಂದು ಜೀವಕಣ. ಅದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಶುದ್ಧವಾದ ಪ್ರಾಣವಾಯು ದೊರೆತಷ್ಟು ಅದರ ಕಾರ್ಯಶಕ್ತಿ ಹೆಚ್ಚುವುದು. ಶುದ್ಧ ಪ್ರಾಣವಾಯು ಎಷ್ಟು ಸಿಗ್ತದೆ ಅಷ್ಟು ಅದರದು ಕಾರ್ಯ ಹೆಚ್ಚಾಗ್ತದೆ. ದೇಹದ ಉತ್ಸಾಹ ಇಮ್ಮಡಿಸುವುದು. ನಮ್ಮ ಉಪ್ಪಸಗಳು ಅಂದ್ರೆ ಶ್ವಾಸಕೋಶಗಳು ಶುದ್ಧ ಪ್ರಾಣವನ್ನು ಹೀರುವ, ಅಶುದ್ಧ ವಾಯುವನ್ನು ಹೊರಗೆ ಹಾಕುವ ಸಾಧನವಾಗಿದೆ. ಈ ಮನುಷ್ಯರ ಶರೀರದಿಂದ ಹೊರಗೆ ಹಾಕುವ ವಾಯುವಿಗೆ ಏನಂತಾರ್ರಿ ಇಂಗ್ಲಿಷ್ನಾಗ? ಏನ್ರಿ ಕೇಳಿಸಲ್ಲ? ಏನಂದ್ರಿ? ಇಂಗಾಲದ ಕಾರ್ಬನ್ ಡೈಆಕ್ಸೈಡ್. ಇದು ಮನುಷ್ಯರ ಮಟ್ಟ ಜೀವಿಗಳು 84 ಲಕ್ಷ ಜೀವರಾಶಿಗಳೇನದಾವಲ್ಲ, ಇವುಗಳ ಉಸಿರಾಟದಿಂದ ಒಟ್ಟು ಅವರ ಶರೀರದಿಂದ ಏನು ಹೊರಗೆ ಹೋಗ್ತದಲ್ಲ ಅದು ಕಾರ್ಬನ್ ಹೊರಗೆ ಹೋಗ್ತದೆ, ಇಂಗಾಲದ ಡೈಆಕ್ಸೈಡ್. ಮತ್ತ ಇವು ಬಸ್ಸು ಲಾರಿ ಗಾಡಿಗಳು ಹೊರಗಾಗ್ತವಲ್ಲ ಹೋಗಿ ಅದೇ ಅದ. ಅವನು ಹೊರಗಾಗ್ತವ. ಏನ್ರಿ? ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಯ್ತಲ್ಲ, ಇದು ಜೀವಿಗಳ ಶರೀರದಿಂದ ಹೊರಗೆ ಹೋಗೋದು ಕಾರ್ಬನ್ ಡೈಆಕ್ಸೈಡ್. ಗಾಡಿಗಳು, ಬಸ್ಸು ಲಾರಿ ಗಾಡಿ, ಟೂ ವೀಲರು, ಅವು ಹೋಗಿ ಹೊರಗಾಗ್ತವಲ್ಲ. ಅವು ಹೋಗಿ ಹೊರಗಾಕಂತ ಏನಂತ? ಶಾಲೆಗ ಸೈನ್ಸ್ ಮಾಸ್ತರ್ ಪಾಠ ಚಂದ ಕೇಳಿದ್ರೆ ಗೊತ್ತಾಗ್ತದೆ, ಎಲ್ಲ ಹೇಳಿರ್ತಾರ. ಅವಾಗ ಕೇಳಿದಂಗಿಲ್ಲ, ಅದಕ್ಕೆ ಹಿಂಗ. ಮೋನಾಕ್ಸೈಡ್, ಕಾರ್ಬನ್ ಮೋನಾಕ್ಸೈಡ್.
ಕಾರ್ಬನ್ ಡೈಆಕ್ಸೈಡು ಜೀವಿಗಳದ್ದು. ಈ ವಾಹನಗಳಿಂದ ಬರುವ ಹೊಗೆ ಅದು ಕಾರ್ಬನ್ ಮೊನಾಕ್ಸೈಡ್. ಗೊತ್ತಾಯ್ತರ? ಹೆಸರುಗಳು ಗೊತ್ತಿರ್ಬೇಕು, ರಾಸಾಯನಿಕ ಹೆಸರುಗಳು. ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್. ಅವು ತಮ್ಮ ಕಾರ್ಯವನ್ನು ಸರಿಯಾಗಿ ಮಾಡುವಂತೆ ನೋಡಿಕೊಳ್ಳುವುದೇ ನೈಸರ್ಗಿಕ ಪ್ರಾಣಾಯಾಮ. ಪೂರ್ವದ ಋಷಿಗಳು ಉಸಿರಾಟದ ವಿಧಾನವನ್ನ ಹೀಗೆ ನಿರ್ಧರಿಸಿದ್ದಾರೆ. ಏನಂತ? ಉಸಿರು ತೆಗೆದುಕೊಳ್ಳುವುದಕ್ಕ ಪೂರಕ ಅಂತಾರೆ, ಉಸಿರು ಬಿಡುವುದಕ್ಕ ರೇಚಕ ಅಂತಾರೆ, ಉಸಿರು ಸ್ವಲ್ಪ ವೇಳೆ ಒಳಗೆ ತಡೆದಿರುವುದಕ್ಕೆ ಕುಂಭಕ ಅಂತಾರೆ. ಪೂರಕದ ಕಾಲ, ರೇಚಕದ ಕಾಲ, ಕುಂಭಕದ ಕಾಲಗಳು ಹೆಚ್ಚಬೇಕು. ಮತ್ತು ಅವು ಖಾಲಿ ಮಾಡಿದ ಮೇಲೂ ಸ್ವಲ್ಪ ಹೊತ್ತು ನಿಲ್ಲಿಸಬೇಕು. ಅದಕ್ಕೆ ಶೂನ್ಯಕ ಅಂತಾರೆ. ಇದ್ರಾಗ ಬರಲಿಲ್ಲ, ಪೂರ್ತಿ ಜೀರೋ ಮಾಡಿ ವ್ಯಾಕ್ಯೂಮ್ ಮಾಡಿ ನಿಲ್ಲಿಸಬೇಕು. ಅಂದರೆ ಉಸಿರಾಟ ಬಹು ದೀರ್ಘವಾಗಿರಬೇಕು. ಅದರಿಂದ ಪುಪ್ಪಸಗಳಲ್ಲಿರುವ ವಾಯುಕೋಶಗಳು ಪೂರ್ಣವಾಗಿ ಪ್ರಾಣವಾಯುವಿನಿಂದ ತುಂಬಿಕೊಳ್ಳುವು. ಪುಪ್ಪಸಗಳಲ್ಲಿರುವ ವಾಯುಕೋಶಗಳು ಪೂರ್ಣವಾಗಿ ಅಂತಂದ್ರೇನು? ಅವ್ರದ್ದು ಕೆಪಾಸಿಟಿ ಎಷ್ಟಿರ್ತದೆ ಗೊತ್ತದ ರೀ? ಎಷ್ಟು ಶ್ವಾಸಕೋಶಗಳಿರ್ತಾವ ಒಳಗೆ? ಲಂಗ್ಸ್ ಪ್ರತಿಯೊಬ್ಬರಿಗೆ ಎಷ್ಟು ಶ್ವಾಸಕೋಶಗಳಿರ್ತಾವ? ಉಸಿರು ತಗೋತಿರಲ್ಲ, ಶ್ವಾಸಕೋಶ ಎಷ್ಟಿರ್ತಾವ? 2 ಇರ್ತಾವ. ಮತ್ತೆ ಉಸಿರು ಒಳಗೆ ತಗೋತಿರಲ್ಲ, ಅವ್ರದ್ದು ಕೆಪಾಸಿಟಿ ಎಷ್ಟು ಒಂದೊಂದರದು? ಮಾಹಿತಿ ಗೊತ್ತಿಲ್ಲ. 1.25 ಲೀಟರ್, 2 ಲೀಟರಿಗೆ 1/4 ಲೀಟರ್ ಒಂದೊಂದು. 1 ಲೀಟರ್ ಮೇಲೆ 3/4 ಲೀಟರ್ ಒಂದೊಂದಂದ್ರೆ 2 ಕೂಡಿಸಿದ್ರೆ ಎಷ್ಟಾಯ್ತು? 3.5 ಲೀಟರ್ ಆಯ್ತು. ಒಟ್ಟ ಒಂದು ಉಸಿರಿಗೆ ಎಷ್ಟು ಹೋಗ್ಬೇಕಪ್ಪ? ನೀವು ಕರೆಕ್ಟ್ ಪ್ರಾಣಾಯಾಮ ಮಾಡಿದ್ರಿ ಪದ್ಧತಿ ಪ್ರಕಾರ ಅಂದ್ರೆ 3.5 ಲೀಟರ್ ಉಸಿರು ಒಳಗೆ ಹೋಗ್ತದೆ. 3.5 ಲೀಟರ್ ಉಸಿರು ಒಳಗೆ ಹೋಗಿ ಆಮ್ಲಜನಕವನ್ನ ಕೊಟ್ಟು 3.5 ಲೀಟರ್ ಗಾಳಿ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರ್ತದಲ್ಲ, ಬರ್ಬೇಕಾದಾಗ ಅಲ್ಲಿ ಒಳಗಿಂದು ಅಷ್ಟು ಹೊಲಸು ತಗೊಂಡ್ಬರ್ತದ ಒಳಗೆ ಹೋಗಿ ಪ್ರತಿ ಉಸಿರಿಗೆ. ಪ್ರಾಣಾಯಾಮ ಮಾಡಲಾರ್ದಂತ ಒಂದು ಸೋಮಾರಿಗಳ ಉಸಿರಾಟ ಹೆಂಗಿರ್ತದ ಅಂತಂದ್ರೆ 3.5 ಲೀಟರ್ ಬದಲಿ 1 ಲೀಟರ್ ಹೋಗ್ತದೆ, 1 ಲೀಟರ್ ಬರ್ತದೆ. 1 ಲೀಟರ್ 3.5 ಲೀಟರ್ ಮಾಡೋ ಕೆಲಸ. ಈಗ 3.5 ಬಕೆಟ್ ನೀರು ಹಾಕಿದ್ರೆ ಯಾವುದು ಸ್ವಚ್ಛ ಆಗ್ತದ? ಅದಕ್ಕೆ 1 ಬಕೆಟ್ ನೀರು ಹಾಕಿದಂಗ. 1 ಬಕೆಟ್ ನೀರು ಅಂತಂದ್ರ ಪ್ರತಿ ಉಸಿರಿಗೆ 1 ಬಕೆಟ್, 3.5 ಬಕೆಟ್ ಬದಲಿ 1 ಬಕೆಟ್ ಹಾಕ್ಲಕತ್ತೀವಿ ಪ್ರತಿ ಉಸಿರಿಗೆ. 1 ಉಸಿರಾಟಕ್ಕ 4 ಸೆಕೆಂಡ್ ಅಂತಂದ್ರ 24 ತಾಸಿನಾಗ 21,600 ಗುಣಿಲೆ 3.5 ಬಕೆಟ್. ಅಷ್ಟು ಬಕೆಟ್ ಹಾಕೋದ್ರ ಬದಲಿ ಬರೀ 21,600 ಬಕೆಟ್ ಹಾಕ್ಲಕತ್ತೀವಿ. 3.5 ಪಟ್ಟಿನ ಬದಲಿ 1 ಪಟ್ಟು. ಹೀಗಾಗಿ ಒಂದು ಉಸಿರು 3.5 ಲಿಂತ ಸ್ವಚ್ಛ ಆಗಬೇಕಾಗಿದ್ದು 1 ಲೀಟರ್ ಲಿಂತ ಮಾಡಿದ್ರೆ ಇನ್ನ ಎಷ್ಟು ಲೀಟರ್ನಷ್ಟು ಒಳಗೆ ಹೊಲಸುಳಿತು?
3.5 ಲೀಟರ್ ಗಾಳಿ ಒಳಗೆ ಹೋಗಿ ಹೊಲಸು ಹೊರಗೆ ತರಬೇಕಲ್ಲ, ಅಂಥದ್ದು 1 ಲೀಟರ್ ಹಾಕಿ ಕಳಿಸಿ ಸ್ವಚ್ಛ ಮಾಡಿದ್ರೆ ಸ್ವಚ್ಛ ಆಗ್ತದೇನದು? ಏನ್ರಿ? ನೀವು 2.5 ಲೀಟರ್ಲಿಂತ ತೊಳಿಬೇಕಾದಂತ ಹೊಲಸು ಅದು ಹಂಗೆ ಉಳಿತು. ಒಂದು ಉಸಿರಿಗೆ 21,600 ಉಸಿರಾಟ ಏನ್ ಮಾಡ್ತಿರಲ್ಲ, 21,600 ಉಸಿರಾಟ ಅಷ್ಟಕ್ಕೆ 2.5 ಲೀಟರ್ ಒಂದು ದಿವಸದ್ದು. ಮತ್ತದು ಒಂದು ವರ್ಷದ್ದು 60 ವರ್ಷ 70 ವರ್ಷ ಏನು ವಯಸ್ಸಾಗ್ಯದಲ್ಲ, ಪ್ರಾಣಾಯಾಮ ಮಾಡ್ಲಾರ್ದೆ ಅದು ಏನಾಗ್ಬಿಟ್ಟದ, ಇಡೀ ಶರೀರ ಕಾರ್ಬನ್ ಆಗ್ಯದ. ಇಡೀ ಶರೀರ ಕಾರ್ಬನ್ ಆಗಿ ಕೆಟ್ಟ ದೇಹದಿಂದ ಕೆಟ್ಟ ಅಪೇಕ್ಷೆಗಳು. ಕಣ್ಣೆದುರಿಗೆ ಬಾಳೆಹಣ್ಣು ಮೆಣಸಿನ್ಕಾಯಿ ಬಜ್ಜಿ ಇಟ್ರ ಬಾಳೆಹಣ್ಣು ಒಲ್ಲಂತದ್ದು, ಮೆಣಸಿನ್ಕಾಯಿ ಬಜ್ಜಿನೇ ಬೇಕಂತದ್ದು. ಅಧೋಗತಿ. ಹೆಂಗ? ಮನಸ್ಸು ಅಧೋಮುಖವಾಗಿ ಯಾಕೆ ಹರಿತದ ಅನ್ನೋದಕ್ಕೆ ಕಾರಣ ಗೊತ್ತಾಯ್ತಾ ನಿಮಗ? ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಾರೆ. ಒಳ್ಳೆಯ ಶರೀರದಲ್ಲಿ ಒಳ್ಳೆಯ ಮನಸ್ಸು ಉತ್ಪತ್ತಿ ಆಗ್ತದೆ. ಬ್ಯಾಡ್ ಮೈಂಡ್ ಇನ್ ಬ್ಯಾಡ್ ಬಾಡಿ. ಕೆಟ್ಟ ಶರೀರ, ಅದರೊಳಗೆ ಕಾರ್ಬನ್ ಜಾಸ್ತಿ ಅದ. ಯಾವುದರಲ್ಲಿ ಕಾರ್ಬನ್ ಜಾಸ್ತಿ ಅದ ಆ ಶರೀರ ಏನ್ ಮಾಡ್ತದೆ, ಕೆಟ್ಟ ಪದಾರ್ಥಗಳನ್ನೇ ಬಯಸ್ತದ, ಅಧೋಮುಖವಾಗಿ ಹರಿತದ. ಯಾಕೆ ಹರಿತದ ಮನಸ್ಸು ಅಧೋಮುಖವಾಗಿ ಅಂದ್ರೆ ಪ್ರಾಣಾಯಾಮ ಸರಿಯಾಗಿ ಮಾಡ್ಲಾರ್ದು. ಯಾವ ಯೋಗಿ ಪ್ರಾಣಾಯಾಮ ಸರಿಯಾಗಿ ಮಾಡ್ತಾನ ಅವನ ಮುಂದೆ ಮೆಣಸಿನಕಾಯಿ ಬಜ್ಜಿ ಇಟ್ರೆ ಒಗದ್ ಬಿಡ್ತಾನ. ಶುದ್ಧವಾದ ಹಾಲು, ಶುದ್ಧವಾದ ಹಣ್ಣು ಇಂಥವು ಬೇಕು ಅವನಿಗೆ. ಮನಸ್ಸು ಊರ್ಧ್ವಮುಖ ಯಾಕೆ ಹರಿಯಲ್ಲ, ಅಧೋಮುಖ ಯಾಕೆ ಹರಿತದ, ಅದ್ಯಾಕೆ ಅಧೋಮುಖ ಹರಿತದ ಅನ್ನೋದು ಸಂಶೋಧನೆ ಒಳಗೆ ನಡೆದಿರ್ಬೇಕು. ನಡೆದಿತ್ತಂತಂದ್ರೆ ಉತ್ತರ ಸಿಗ್ತದೆ. ಒಳಗೆ ಪ್ರಶ್ನೆ ಹುಟ್ಟಬೇಕು. ಆ ಪ್ರಶ್ನೆ ಹುಟ್ಟಿ ಅದಕ್ಕೆ ಉತ್ತರ ಪಡಿಲಕ್ಕೆ 10 ವರ್ಷ ನಾವು ಚಿಂತನೆ ಮಾಡಿವ. ಅದಕ್ಕೆ ಯಾಕಿದು ಹಿಂಗ, ಅಧೋಮುಖವಾಗಿ ಯಾಕೆ ಹರಿತದ ಮನಸ್ಸು, ಅಧೋಮುಖವಾಗಿ ಯಾಕೆ ಹರಿತದ ಮನಸ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಗಳ ಅಧ್ಯಯನ ಮಾಡಾಗ ಇವೆಲ್ಲ ಮಾಹಿತಿಗಳು ಸಿಗ್ತಾವ. ಇಂಥ ಮಾಹಿತಿಗಳನ್ನ ನೀವೇ ಸ್ವತಃ ಸಂಗ್ರಹ ಮಾಡಬೇಕಾದ್ರೆ ಎಷ್ಟು ಬುಕ್ಸ್ ಓದ್ಬೇಕು, ಎಷ್ಟು ಮಂದಿ ಮೇಲೆ ಪ್ರವಚನ ಕೇಳಬೇಕು. ಅಂತವ್ ಈಗ ಸುಮ್ ಡೈರೆಕ್ಟ್ ಎಲ್ಲ ಓಟು ಒಂದೇ ಕಡೆ ಸಿಗ್ತದೆ ನಿಮಗೆ. ಪ್ರಾಣಾಯಾಮ ಸರಿಗಿರ್ಲಾರ್ದಕ್ಕ ಶರೀರದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆದ್ಮೇಲೆ ಆ ಶರೀರದೊಳಗ ಏನದ, ನೆಗೆಟಿವಿಟಿ, ಧನಾತ್ಮಕ ಇಲ್ಲ, ಎಲ್ಲ ಋಣಾತ್ಮಕವಾದಂತ ಆಲೋಚನೆಗಳುಳ್ಳಂತ ಅವನು ಮನಸ್ಸು ಬಂತು. ಆ ಮನಸ್ಸು ಏನ್ ಮಾಡ್ತದ, ಭ್ರಷ್ಟಾಚಾರನೇ ಶಿಷ್ಟಾಚಾರ ಅಂತದು. ಯಾಕಂದ್ರೆ ಪ್ರಾಣಾಯಾಮ ಸರಿಗಿಲ್ಲ. ಅದಕ್ಕೆ ಪುಪ್ಪಸಗಳಲ್ಲಿ ವಾಯು ಕೋಶಗಳು ಪೂರ್ಣವಾಗಿ ಪ್ರಾಣವಾಯುವಿನಿಂದ ತುಂಬಿಕೊಳ್ಳುತ್ತವೆ. ಮತ್ತೆ ನಿಶೇಷವಾಗಿ ಅಂಗಾರಾಮ್ಲವನ್ನು ಬಿಟ್ಟುಕೊಡುತ್ತವೆ. ಪೂರ್ತಿ ಯಾರು ಉಸಿರು ತುಂಬಿಕೊಂಡು ಗಾಳಿ ತಗೊಂಡು ಫುಲ್ 3.5 ಲೀಟರ್ ತಗೊಂಡು 3.5 ಲೀಟರ್ ಹೊರಗೆ ಬಿಟ್ರು ಅಂತಂದ್ರೆ ಏನಾಗ್ತದ, ಕಾರ್ಬನ್ ಡೈಆಕ್ಸೈಡ್ ಪೂರ್ತಿ ಹೊರಗೋಗ್ತದ ನಿಶೇಷವಾಗಿ. ನಿಮ್ಮದು ಶ್ವಾಸಕೋಶ ಸ್ವಲ್ಪ ಉಸಿರು ತಗೊಂಡು ಸ್ವಲ್ಪ ಬಿಟ್ರಿ ಅಂತಂದ್ರೆ 2.5 ಲೀಟರ್ನಷ್ಟು ಕಾರ್ಬನ್ ಅಲ್ಲೇ ಉಳಿದು
ಬರೀ 1 ಲೀಟರ್ನಷ್ಟು ಸ್ವಚ್ಛ ಆಗ್ತದೆ. ಹೀಗೆ ಮಾಡಿದಾಗ ನವಚೈತನ್ಯ ಒಂದು ದೇಹದಲ್ಲಿ ಮನದಲ್ಲಿ ಮೂಡಿ ಬರುತ್ತದೆ. ಅನಂತರ ಅಭ್ಯಾಸ ಅನಿರ್ಬಂಧವಾಗಿ ಸಾಗುತ್ತದೆ. ಪ್ರಾಣಾಯಾಮ ಮಾಡಿ ಅದರದ್ದು ಟೇಸ್ಟ್ ಗೊತ್ತಾಯ್ತಂದ್ರ ಮುಂದೆ ತಾನೇ ಮಾಡ್ಲಿಕ್ಕೆ ಬಿಡ್ತದ. ಅದರ ಸುಖ ಗೊತ್ತಾಯ್ತಂತಂದ್ರೆ ಪ್ರಾಣಾಯಾಮದ ಅನೇಕ ವಿಧಗಳಲ್ಲಿ ಕೆಲವು ಇಲ್ಲಿವೆ. ಸಮವಕಾಶ ಪ್ರಾಣಾಯಾಮ, ವಿಷಮಾವಕಾಶ ಪ್ರಾಣಾಯಾಮ, ಏಕಮುಖಿ ಪ್ರಾಣಾಯಾಮ ಅಂತೇಳಿ 3 ರೀತಿ ಹೇಳ್ಯಾರ. ಏನಿಂಗಂದ್ರ ಸಮ ಅವಕಾಶ ಪ್ರಾಣಾಯಾಮ ಅಂತಂದ್ರ 1 ಪೂರಕ, 1 ರೇಚಕ ಹಾಗೂ 1 ಕುಂಭಕಕ್ಕೆ ಸಮಸಮವಾದ ಕಾಲಾವಕಾಶ. 4 ಸೆಕೆಂಡ್ ಪೂರಕ, 4 ಸೆಕೆಂಡ್ ಕುಂಭಕ, ಮತ್ತೆ 4 ಸೆಕೆಂಡ್ ರೇಚಕ, ಮತ್ತೆ ಎಲ್ಲ ಖಾಲಿ ಮಾಡಿದ್ಮೇಲೆ ಮತ್ತೆ 4 ಸೆಕೆಂಡ್ ಶೂನ್ಯಕ. 4 ಇದ್ದದ್ದು 8 ಮಾಡಬೇಕು, 8 ಇದ್ದದ್ದು 12 ಮಾಡಬೇಕು, 12 ಇದ್ದದ್ದು 24 ಮಾಡಬೇಕು. ಹಿಂಗಾಗಬೇಕು. ಒಂದು 100 ವರ್ಷ ಬದುಕಬೇಕಾದ್ರೆ ಪೂರಕ, ಕುಂಭಕ, ರೇಚಕ, ಶೂನ್ಯಕ ಎಷ್ಟಿರ್ಬೇಕ್ರಿ? 100 ವರ್ಷ ಆಯುಷ್ಯ ಇರ್ಬೇಕಾದ್ರೆ ಪೂರಕ, ಕುಂಭಕ, ರೇಚಕ, ಶೂನ್ಯಕ ಎಷ್ಟಿಷ್ಟಿರ್ಬೇಕು? 4 ಸೆಕೆಂಡ್ ಇರ್ಬೇಕು. 4 ಸೆಕೆಂಡ್. $21,600 ಉಸಿರಾಟ ಏನಾತವಲ್ಲ, 4 ಸೆಕೆಂಡಿಗೆ ಒಂದು ಉಸಿರಾಟ ಅದಲ್ರಿ. 21,600 ಉಸಿರಾಟ ಏನಾತವಲ್ಲ, ಈ 21,600 ಉಸಿರಾಟ ಕರೆಕ್ಟ್ ಆಗಿ ಮಾಡಿದ್ರೆ 100 ವರ್ಷ ಆಯುಷ್ಯ. ಪ್ರಾಣಾಯಾಮ ಮಾಡಿ 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 ಇದನ್ನ 21,600 ಬದಲಿ ಅದರ ಅರ್ಧ ಮಾಡಿದ್ರೆ ಎಷ್ಟಾಗ್ತದ? 10,800 ಆಗ್ತದಲ್ಲ. 21,600 ಬದಲಿ 10,800 ಉಸಿರಾಟ ಮಾಡಿದ್ರಿ, ನಿಧಾನ ಉಸಿರಾಟ ಮಾಡಿದ್ರಿ ಒಂದು ದಿವಸಕ್ಕೆ ಅಂತಂದ್ರೆ ಇದರ ಉಸಿರಾಟದ ಸಂಖ್ಯೆ ಕಡಿಮೆ ಮಾಡಿದ್ರಿ ಅಂತಂದ್ರ 200 ವರ್ಷ ಬದುಕ್ತೀರಿ. $21,600 ಅಂದ್ರೆ 4 ಸೆಕೆಂಡಿಗೆ ಒಂದು ಉಸಿರಾಟ. ಈಗ 10,800 ಅಂದ್ರೆ 8 ಸೆಕೆಂಡಿಗೆ ಒಂದು ಉಸಿರಾಟ. ದೀರ್ಘಾಯುಷ್ಯ 200 ವರ್ಷ ಬದುಕಬೇಕಾದ್ರೆ 10,800 ತಿಳಿತ್ರ. ಅಷ್ಟು ಆಯುಷ್ಯ ಹೆಚ್ಚಾಗ್ತದ. 10,800 ಬದಲಿ 5,400 ಉಸಿರಾಟ ಮಾಡಿದ್ರಿ ಅಂತಂದ್ರ 400 ವರ್ಷ ಬದುಕ್ತೀರಿ. ರೇಣುಕಾಚಾರ್ಯರು 700 ವರ್ಷ ಬದುಕಿದ್ರು. ಅವ್ರದ್ದು ಹೆಂಗಿತ್ತು ಅಂದ್ರ 1 ನಿಮಿಷ ಫುಲ್ 60 ಸೆಕೆಂಡ್ ಪೂರಕ, ಮತ್ತೆ 60 ಸೆಕೆಂಡ್ ಕುಂಭಕ, ಮತ್ತೆ 60 ಸೆಕೆಂಡ್ ರೇಚಕ, ಮತ್ತೆ 60 ಸೆಕೆಂಡ್ ಶೂನ್ಯಕ.
ಹಿಂಗ 2.5 ಮಿನಿಟ್, 2.5 ಅಲ್ಲದು 60 ಸೆಕೆಂಡ್, 4 ನಿಮಿಷಕ್ಕೆ ಒಂದು ಉಸಿರಾಟ ಅವರು. 4 ನಿಮಿಷ ಒಂದು ಉಸಿರಾಡಿಸ್ಬೇಕಾದ್ರೆ 4 ನಿಮಿಷ ಬೇಕಾಗ್ತಿತ್ತಂತವ್ರು. ಹೀಗಾಗಿ 700 ವರ್ಷ ಬದುಕಿದ್ರು. ಅದಕ್ಕಿಲ್ಲೇನು ಸಮವಾದ ಪ್ರಾಣಾಯಾಮ. ನೆಕ್ಸ್ಟ್ ವಿಷಮವಾದ ಪ್ರಾಣಾಯಾಮ ಅಂತಂದ್ರ ಕುಂಭಕ ಹಾಗೂ ರೇಚಕಗಳ ಕಾಲ ವಿಷಮವಾಗಿರುವು. ಪೂರಕ 2 ಮಾತ್ರೆ, ಕುಂಭಕ 8 ಮಾತ್ರೆ, ರೇಚಕ 4 ಮಾತ್ರೆ. ಇದರಲ್ಲಿ ಮಂದ, ಮಧ್ಯಮ, ಉತ್ತಮ. ಮಂದ ಅಂದ್ರೆ 2, 8, 4. ಪೂರಕ, ಕುಂಭಕ, ರೇಚಕ ಅದಕ್ಕೆ 2, 4. ಇದು 2, 8, 4 ಬರ್ಕೋತೀರ ಒಂದ್ ಕಡೆ. ಸಮ ಅಂತಂದ್ರೆ ಈಕ್ವಲ್, ಅದೇನು ಬರ್ಕೊಳ್ಳೋದು ಬೇಕಾಗಿಲ್ಲ. 4, 8, 12, 18 ಎಷ್ಟನೇ ಮಾಡ್ರಿ, ಈಕ್ವಲ್ ಅದು. ಸಮಾವಕಾಶ ಪ್ರಾಣಾಯಾಮ. ಮತ್ತು ವಿಷಮಾವಕಾಶ ಪ್ರಾಣಾಯಾಮ ಅಂತಂದ್ರ ಇಲ್ಲಿ ಮಂದ, ಮಧ್ಯಮ ಮತ್ತು ಉತ್ತಮ ಅಂತೇಳಿ ಬರೀರಿ. ಒಂದ್ ಕಡೆ ಚಾರ್ಟ್ ಹಾಕೊಂಡು 4 ಕಾಲಮ್ ಮಾಡ್ರಿ. ಒಂದು ಕಾಲಮ್ನಾಗ ಮಂದ, ಮಧ್ಯಮ, ಉತ್ತಮ ಅಂತ ಬರೀರಿ. ಇನ್ನು ಉಳಿದ 3 ಕಾಲಮ್ನೊಳಗ ಪೂರಕ 1 ಮೇಲೆ ಬರೀರಿ, ಕುಂಭಕ 1 ಮೇಲೆ ಬರೀರಿ, ರೇಚಕ 1 ಮೇಲೆ ಬರೀರಿ. ಶೂನ್ಯಕ್ಕೆ ಬರೆದ್ರು ನಡೀತದೆ. ಇದ್ರಾಗ ಬರ್ದಿಲ್ಲ ಅವರು, ಶೂನ್ಯಕ್ಕೆ ಒಂದು ಬರಿಬೇಕು. ಒಟ್ಟು 4 ಕಾಲಮ್ ಆಗಬೇಕು. 1ರಾಗ ಬರೀ ಮಂದ, ಮಧ್ಯಮ, ಉತ್ತಮ ಅಂತ ಬರಿಬೇಕು. ಮಂದ ಎಷ್ಟು ಬರ್ಕೋಬೇಕು? 2, 8, 4. 2, 8, 4. ಮಧ್ಯಮ 4, 16, 8 ಅಂತ. ಉತ್ತಮ ಅಂತಂದ್ರೆ 8, 3, 16. ಇವೆಲ್ಲ ನೆನ್ಪಿಟ್ಟು ಯಾರು ಮಾಡ್ತಾರ್ರಿ? ನಂಬರ್ಗಳು. ಅದಕ್ಕೆ ಅದರ ಸಲುವಾಗಿಯೇ ಇಂಟ್ರೆಸ್ಟ್ ತಗೊಂಡು ಮಾಡೋರಿಗೆ ಇವೆಲ್ಲ. ನಮ್ಗ ಸಮಾವಕಾಶ ಪ್ರಾಣಾಯಾಮನೇ ಕರೆಕ್ಟು. ಅದಕ್ಕೇನಂತಾರ? ಸಮೃದ್ಧಿ ಪ್ರಾಣಾಯಾಮನು ಅಂತಾರ. ಸಮಾವಕಾಶ ಪ್ರಾಣಾಯಾಮಕ್ಕ ಸಮೃದ್ಧಿ ಪ್ರಾಣಾಯಾಮನು ಅಂತಾರ. ಮುಂದೆ ಏಕಮುಖಿ ಪ್ರಾಣಾಯಾಮ ಅಂತ. ಪೂರಕ, ರೇಚಕ, ಕುಂಭಕಗಳು ಪ್ರಾಣಾಯಾಮದ 3 ಮುಖಗಳು. ಅವುಗಳಲ್ಲಿ ಪೂರಕ, ರೇಚಕಗಳಿಗೆ ಅಷ್ಟು ಮಹತ್ವ ಕೊಡದೆ ಬರೀ ಕುಂಭಕವು ಪ್ರಾಧಾನ್ಯವೆಂದು ತಿಳಿದರೆ ಅದು ಏಕಮುಖಿ ಪ್ರಾಣಾಯಾಮ. ಇದರ ಕ್ರಮ ಬಹು ಸುಲಭ. 2 ಹೊಳ್ಳೆಗಳಿಂದ ಪೂರ್ತಿಯಾಗಿ ಹವೆಯನ್ನು ಎಳೆದುಕೊಳ್ಳಬೇಕು. ಬಳಿಕ ಒಳಬಂದ ಹವೆಯನ್ನು 16, 32, 128 ಮಾತ್ರೆಗಳ ಕಾಲ ತಡೆಯಬೇಕು. ಒಳಗೆ ಫುಲ್ಲು ತುಂಬಿಸ್ಕೋಬೇಕು. 16 ಸೆಕೆಂಡ್, 32 ಸೆಕೆಂಡ್, 128 ಸೆಕೆಂಡ್ ತನಕ ತಡಿಬೇಕು. ಆಮೇಲೆ ಮತ್ತೆ ಬಿಟ್ಟು ಬಿಡೋದು. ಬರೀ ಪ್ರಾಣಾಯಾಮ ಮಾಡುವುದಕ್ಕಿಂತ ಮಂತ್ರಯುಕ್ತವಾದ ಪ್ರಾಣಾಯಾಮ ಮಾಡುವುದು ಒಳಿತು. ರೇಚಕಾದಿಗಳನ್ನು ಆಚರಿಸುವಾಗಲೇ ಮನವನ್ನು ಮಂತ್ರಾಕ್ಷರಗಳ ಮೇಲೆ ಕೇಂದ್ರೀಕರಿಸಿ ಆ ಮಂತ್ರಾರ್ಥ ಭಾವನೆಗೆ ತೊಡಗಬೇಕು. ಇದಕ್ಕೆ ಸಗರ್ಭ ಪ್ರಾಣಾಯಾಮ ಎನ್ನುತ್ತಾರೆ. ಸಗರ್ಭ ಪ್ರಾಣಾಯಾಮ ಅಂತಂದ್ರೆ ಮಂತ್ರ ಸಮೇತ ಹೇಳೋದು. ಮುಂದೆ
5ನೇದು ವೈಚಾರಿಕ ಪ್ರಾಣಾಯಾಮ. ವೈಚಾರಿಕ ಪ್ರಾಣಾಯಾಮ ಎನ್ನುವುದು ಪ್ರಾಣಾಯಾಮದ ಇನ್ನೊಂದು ವಿಶಿಷ್ಟವಾದ ಕ್ರಮ. ಈ ಪ್ರಾಣಾಯಾಮದಲ್ಲಿ ಬಾಹ್ಯ ವಿಷಯಗಳು ಕ್ಷಣಿಕ, ದುಃಖದ ಮೂಲ, ಅವುಗಳ ಸಂಘವೇ ರಾಗದ್ವೇಷಗಳಿಗೆ, ಜನನ ಮರಣಗಳಿಗೆ ಹೇತು ಎಂದು ತಿಳಿದು ಅವುಗಳ ವ್ಯಾಮೋಹ ಬಿಡುವುದು. ರೇಚಕ ಅಂದರೆ ಅನಾತ್ಮ ವಿಷಯಗಳೇ ನಾನು, ನನ್ನವು ಎಂಬ ಬುದ್ಧಿಯನ್ನು ಬಿಸುಟಿ ಬಿಡುವುದು ರೇಚಕ. ನಾನು ನನ್ನದು ಅನ್ನೋದೆಲ್ಲ ಬಿಟ್ಟು ಬಿಡೋದು, ಅನಾತ್ಮ ಬುದ್ಧಿ ಬಿಡೋದು, ಮೋಹ ಬಿಡೋದು, ಇವೆಲ್ಲ ಏನದು ಜ್ಞಾನ ಸಮೇತ ಹೊರಗೆ ಹಾಕೋದು. ರೇಚಕ ಅಂದ್ರೆ ಹೊರಗೆ ಹಾಕೋದು. ಏನೇನು? ಬಾಹ್ಯ ವಿಷಯಗಳು ಕ್ಷಣಿಕ, ದುಃಖದ ಮೂಲ, ಅವುಗಳ ಸಂಘವೇ ರಾಗದ್ವೇಷಗಳಿಗೆ, ಜನನ ಮರಣಗಳಿಗೆ ಹೇತು ಎಂದು ತಿಳಿದು ಅವುಗಳ ವ್ಯಾಮೋಹವನ್ನ ಹೊರಗೆ ಬಿಡೋದು. ರೇಚಕದ ಜೊತೆಗೆ ನಾನು ವ್ಯಾಮೋಹವನ್ನ ಹೊರಗೆ ಬಿಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಮತ್ತು ಅನಾತ್ಮ ವಿಷಯಗಳೇ ಏನದೋ ನಾನು ನನ್ನವು ಎಂಬುದನ್ನು ಬಿಸಾಕೋದು. ರೇಚಕದಲ್ಲಿ ಅಜ್ಞಾನವನ್ನ ಹೊರಗೆ ಹಾಕ್ಲಕತ್ತೀನಿ ಅನ್ನೋಂಥದ್ದು ಒಂದು ಭಾವ. ವಿಶ್ವದ ಅಸಂಖ್ಯ ತತ್ವಗಳೆಲ್ಲ ಜನ್ಮಿಸಿವೆ, ಅವೆಲ್ಲ ಅಳಿಯುತ್ತವೆ. ಎಷ್ಟೋ ತತ್ವಗಳು ಭೂಮಿ ಮೇಲೆ ಹುಟ್ಟ್ಯಾವ. 36 ತತ್ವ, 48 ತತ್ವ, 128 ತತ್ವ, ಏನೇನು ಹೇಳ್ತಾರೆ, ಅವೆಲ್ಲ ಏನದೋ ಅಳಿದು ಹೋಗವು ತತ್ವಗಳು. ಹುಟ್ಟದೆ ಸಾಯದೆ ಸರ್ವಾಧಾರವಾಗಿ ನಿಂತಿದ್ದಾನೆ ವಿಶ್ವಾತ್ಮ ಪರಮಾತ್ಮ. ಅವನೇ ನಾನು ಎಂದು ಪರಿಭಾವಿಸುವುದು ಪೂರಕ. ಹೊರಗೆ ಹಾಕೋದು, ಅಜ್ಞಾನ ಹೊರಗೆ ಹಾಕೋದು. ಮತ್ತ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಕ್ಕೆ ಪರಿಭಾವಿಸುವುದೇ ಪೂರಕ. ಅವನೇ ನಾನು, ನಾನೇ ಅವನು, ನಮ್ಮಿಬ್ಬರಲ್ಲಿ ಏನು ಭಿನ್ನತೆ ಇಲ್ಲ ಎಂದು ಭಾವ ಅಳಿದು ನಿಂತರೆ ಅದು ಕುಂಭಕ. ಹೆಂಗದ ನೋಡ್ರಿ. ಅಜ್ಞಾನ ಹೊರಗೆ ಹಾಕೋದು ರೇಚಕ. ಏನೇನು ಅಜ್ಞಾನ ಜೀವಭಾವಗಳದೋ ಅವೆಲ್ಲ ಹೊರಗೆ ಹಾಕೋದು ರೇಚಕ. ಮತ್ತೆ ಹುಟ್ಟೋದಿಲ್ಲ, ಸಾಯುವುದಿಲ್ಲ ಅಂತ ತತ್ವವಾದಂತ ಪರಮಾತ್ಮ ಏನದನ ಅವನು ನಾನೇ, ಬೇರೆ ಅಲ್ಲ ಅಂತೇಳಿ ಪರಿಭಾವಿಸುವುದು ಪೂರಕ. ವಿಶ್ವದ ಅಸಂಖ್ಯ ತತ್ವಗಳೆಲ್ಲ ಜನ್ಮಿಸಿವೆ, ಅವೆಲ್ಲ ಅಳಿಯುತ್ತವೆ. ಹುಟ್ಟದೆ ಸಾಯದೆ ಸರ್ವಾಧಾರನಾಗಿ ನಿಂತಿದ್ದಾನೆ. ಇದು ವಿಶ್ವಾತ್ಮ ಪರಮಾತ್ಮ, ಅವನೇ ನಾನು ಎಂದು ಪರಿಭಾವಿಸುವುದು ಪೂರಕ. ಬಳಿಕ ಅವನೇ ನಾನು, ನಾನೇ ಅವನು, ನಮ್ಮಿಬ್ಬರಲ್ಲಿ ಏನು ಭಿನ್ನತೆ ಎಂದು ಎಲ್ಲ ಭೇದ ಭಾವ ಒಳೆದು ನಿಂದರೆ ಅದು ಕುಂಭಕ. ಪ್ರಾಣಾಯಾಮಗಳಲ್ಲೆಲ್ಲ ಇದು ಪರಿಶುದ್ಧ. ಯಾವುದು? ವೈಚಾರಿಕ ಪ್ರಾಣಾಯಾಮ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂದ್ರೆ ಕುಂಭಕ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಪೂರಕ. ಎಲ್ಲ ದುಃಖ ನಿವೃತ್ತಿ ಮಾಡ್ಕೊಳ್ಳದೆ ರೇಚಕ. ಇದು ಜ್ಞಾನ ಸಮೇತವಾಗಿ ಮಾಡುವಂತ ಪ್ರಾಣಾಯಾಮ. ಹೇಳ್ತಿರ್ತಾರೆ ನೋಡ್ರಿ, ಉಸಿರು ಹೊರಗೆ ಹಾಕುವಾಗ ನೆಗೆಟಿವಿಟಿ ಎಲ್ಲ ಹೊರಗೆ ಹಾಕ್ತಾ ಇದ್ದೀನಿ ಅಂತ ಭಾವಿಸ್ರಿ, ಹಂಗ ಹಿಂಗ ಅಂತ ಹೇಳ್ತಾರಲ್ಲ ಯೋಗ ಮಾಡ್ಸೋರು. ಹಾಗೆ ಅದೇ ಇದು. ಪ್ರಾಣಾಯಾಮಗಳಲ್ಲೆಲ್ಲ ಇದು ಪರಿಶುದ್ಧ. ಆದರೆ ಸುಲಭವಾಗಿ ಕಂಡರೂ ಅತ್ಯಂತ ಕಷ್ಟ. ಇದಕ್ಕೆ ಸರ್ವಾರ್ಪಣ ಭಾವ ಬೇಕು, ಅಚಲ ಧೈರ್ಯ ಬೇಕು, ಪ್ರಚಂಡವಾದ ಬುದ್ಧಿಶಕ್ತಿ ಬೇಕು, ವಿವೇಕ ವೈರಾಗ್ಯ ಅಂಗವಿಚಿರಬೇಕು. ಆಗ ಇದು ಅತೀವ ಸುಲಭ. ಇದು ಅಳವಟ್ಟಾಗ ಜೀವ ದೇವನಾಗುತ್ತಾನೆ, ಶಾಂತಿ ಅವನ ಉಸಿರು ಆಗುತ್ತದೆ ಅಂತ ಪ್ರಾಣಾಯಾಮದ ವಿಚಾರ ಹೇಳಿದರು. ಉಸಿರು ಹೊರಗೆ ಬಿಡಾಗ ಅಜ್ಞಾನ ಎಲ್ಲ ಹೊರಗೆ ಹಾಕ್ಲಕತ್ತೀನಿ ಅಂತ ತಿಳ್ಕೋಬೇಕು. ಉಸಿರು ಒಳಗೆ ತುಂಬಿಕೊಳ್ಳೋ ಟೈಮ್ನೊಳಗ
ನಾನು ಬ್ರಹ್ಮ ಅದೀನಿ ಅಂತ ತಿಳ್ಕೋಬೇಕು. ನಾನಷ್ಟೇ ಬ್ರಹ್ಮ ಅಲ್ಲ, ಎಲ್ಲನೂ ಬ್ರಹ್ಮನೇ ಅದ. ನನಗ ಹೊರಗಿನ ಬ್ರಹ್ಮಗ ಏನು ವ್ಯತ್ಯಾಸ ಇಲ್ಲ. ಸರ್ವಂ ಬ್ರಹ್ಮಾಸ್ತಿ ಅಂತಂದ್ರ ಅದು ಕುಂಭಕ ಅಂತ. ಎಲ್ಲಾ ಕಡೆ ನಾನೇ ಅದೀನಿ ಅಂತ ತುಂಬಿಕೊಂಡ್ರೆ ಕುಂಭಕ. ನಾ ಬ್ರಹ್ಮ ಅದೀನಿ ಅಂತಂದ್ರೆ ಪೂರಕ. ಹಿಂಗ ವೈಚಾರಿಕ ಪ್ರಾಣಾಯಾಮ ಶ್ರೇಷ್ಠ ಅಂತ ಹೇಳಿದ್ರು. ಇದಾದ್ಮೇಲೆ ನಾಳೆ ಪ್ರತ್ಯಾಹಾರ ಅಂತ ಬರ್ತದೆ. ಅದು ಏನೇನು ಪ್ರತ್ಯಾಹಾರ ಆಗ್ತದೆ ನೋಡೋಣ ನಾಳೆ. ಸಾಕಲ್ಲ, ಇವತ್ತು ಟೈಮ್ ಆಯ್ತು. 22 ಅಂದ್ರೆ 10 ಆಯ್ತಲ್ರಿ. ನಮ್ಮ ಕೊಟ್ರೆಯವ್ರು 10ಕ್ಕೆ ಮುಗಿಸ್ರಿ ಅಂದ್ರೆ 10ಕ್ಕೆ ಮುಗಿಸ್ಬಿಟ್ಟವ್ ನಾವು. ಅದು ಮುಗೀತು, ನಾನೇನು ಮುಗಿಸಿಲ್ಲ, ತಾನೇ ಮುಗೀತು. ಓಕೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಪ್ರಾಣಾಯಾಮದ ಕುರಿತು ಅದರಲ್ಲಿ ಪೂರಕ, ರೈಚಕ, ಕುಂಭಕ ಅನ್ನೋದ್ರ ಬಗ್ಗೆ ನಮಗೆಲ್ಲ ವಿವರವಾಗಿ ತಿಳಿಸಿಕೊಟ್ಟು ಅವರಿಗೆ ಅಭಿನಂದನೆಗಳು. ಈಗ ಮಂಗಲಾಚರಣೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ.